ಆಕ್ಚುಲಿ ಪವಿತ್ರ ಅವ್ರೆ, ನಾವೆಲ್ಲ ಆನ್ಲೈನ್ ಟ್ರಾನ್ಸಾಕ್ಷನ್ ಮಾಡೋದೇ ಜಾಸ್ತಿ. ಆದ್ರೆ ಈ ಮನೆ ಮೇಂಟೆನೆನ್ಸ್ ಅಂತ ಪ್ರತಿ ತಿಂಗಳು ಒಂದ್ ಸ್ವಲ್ಪ ಕ್ಯಾಶ್ ಎತ್ತಿಡ್ತೀವಿ. ಮೇಂಟೆನೆನ್ಸ್ ಅಂತಂದ್ರೆ ದಿನಸಿ ಕರೆಂಟ್ ಬಿಲ್ಲು ಆ ತರನಾ? ಎಕ್ಸಾಕ್ಟ್ಲಿ. ಈ ಗ್ರಾಸರಿ ಬಿಲ್ಲು, ಎಲೆಕ್ಟ್ರಿಸಿಟಿ ಬಿಲ್ಲು, ಕೆಲ್ಸದವ್ರ ಪೇಮೆಂಟ್ ಎಟ್ಸೆಟ್ರಾ ಎಟ್ಸೆಟ್ರಾ. ಇದಕ್ ನಾವು ಒಂದ್ 20 lakhs ಮನೇಲಿ ಇಟ್ಟೇ ಇರ್ತೀವಿ. ಅದನ್ನೆಲ್ಲ ಇನ್ ಮುಂದೆ ನೀವೇ ನಿಭಾಯಿಸ್ಬೇಕು. 20 ಲಕ್ಷನಾ? ಬರೀ ಮನೆ ಖರ್ಚಿಗೆ 20 ಲಕ್ಷ ಬೇಕಾ? ಹೌದು. ಆದ್ರೆ ಇಲ್ಲೊಂದ್ ವಿಷಯ ಇದೆ. ಅದೊಂದೊಂದ್ ಸ್ಟ್ರಿಕ್ಟ್ ಪಾಲಿಸಿ ಇದೆ. ತಿಪ್ಪೆಗೆ ಹಾಕಿದ್ರು ತಪ್ಪದೆ ಲೆಕ್ಕ ಬರಿ ಅಂತ. ಪ್ರತಿಯೊಂದು ರೂಪಾಯಿಗೂ ಒಂದ್ ಬಿಡ್ಗಾಸ್ಗೂ ಲೆಕ್ಕ ಇರ್ಲೇಬೇಕು. ಅಮ್ಮ ಕೂಡ ಇದನ್ನ ಸ್ಟ್ರಿಕ್ಟ್ ಆಗಿ ಫಾಲೋ ಮಾಡಿದ್ದಾರೆ. ಇನ್ ಮುಂದೆ ನೀವು ಕೂಡ ಫಾಲೋ ಮಾಡ್ಬೇಕು. ರೀ, ಇದೇನ್ ಹೀಗ್ ನೋಡ್ತಿದ್ದೀರಾ? ಇದ್ರಲ್ಲಿ ಏನ್ ಜಾಸ್ತಿ ಏನೂ ಇಲ್ಲ. ಒಂದ್ 7-8 kilos ಗೋಲ್ಡ್ ಬಾರ್ಸ್ ಇದೆ. ಮತ್ತೆ ರೆಗ್ಯುಲರ್ ಯೂಸ್ಗೆ ಸ್ವಲ್ಪ ಜ್ಯುವೆಲರಿ ಇಟ್ಟಿದ್ದಾರೆ ಅಷ್ಟೇ. ಮತ್ತೆ ಒಂದಿಷ್ಟು ಡೈಮಂಡ್ಸ್ ಇರ್ಬೋದು. ರೀ, ಇದು ಇನ್ನೊಂದ್ ಕೀ ಯೂಸ್ ಮಾಡ್ಕೊಂಡು ಲಾಕರ್ ಓಪನ್ ಮಾಡಿದ್ರೆ ಅದ್ರೊಳಗೆ ಒಂದು 25 kilos ಗೋಲ್ಡ್ ಅಂಡ್ 200 crores ವರ್ತ್ ಆಸೆಟ್ ಟು ಪೇಪರ್ಸ್ ಅದ್ರೊಳಗಿದೆ. ಮಿಕ್ಕಿದೆಲ್ಲ ನಾವು ಬ್ಯಾಂಕಲ್ಲಿ ಇಟ್ಟಿರ್ತೀವಿ. ಸದ್ಯಕ್ಕೆ ನೀವು ಇದೊಂದು ಲಾಕರ್ ಮೇಂಟೈನ್ ಮಾಡಿದ್ರೆ ಸಾಕು. ಎಮರ್ಜೆನ್ಸಿ ಬಂದ್ರೆ ಮಾತ್ರ ಇದನ್ನೊಂದು ಲಾಕರ್ ಓಪನ್ ಮಾಡ್ಬೇಕು. ತೋಳಿ. ಅಯ್ಯೋ ದೇವ್ರೆ, ಇಷ್ಟೊಂದು ಚಿನ್ನ ದುಡ್ಡು ಎಲ್ಲ ಇದ್ಯಾ? ಮೊದ್ಲೇ ಗೊತ್ತಿದ್ರೆ ನಾನ್ ಕೀನೇ ತಗೋತಾ ಇರ್ಲಿಲ್ಲ ದೇವ್ ಸರ್. ಇದನ್ನ ನೀವೇ ಇಟ್ಕೊಳ್ಳಿ, ನನಗಂತೂ ಬೇಡ. ನೋಡಿದ್ರೆ ಭಯ ಆಗ್ತದೆ. ರೀ, ನೀವ್ ಒಳ್ಳೆ ದೆವ್ವ ನೋಡಿದ್ರು ಹೆದರ್ತೀರಾ, ದುಡ್ಡು ನೋಡಿದ್ರು ಹೆದರ್ತೀರಲ್ರಿ. ಅದ್ ಯಾವ ನಕ್ಷತ್ರದಲ್ಲಿ ಹುಟ್ಟಿದಿರೋ ಏನೋ. ನನ್ ಫ್ರೆಂಡ್ ಇದನ್ನ ತುಂಬಾ ಚೆನ್ನಾಗಿ ನಿಭಾಯಿಸ್ತಾರೆ ಅಂತ ನನಗ್ ನಂಬಿಕೆ ಇದೆ. ದಿಸ್ ಹೌಸ್ ನೀಡ್ಸ್ ಯು ಪವಿತ್ರ ಅವರೇ. ಬೈ ಇದು ಕೂತ್ಕೊಳ್ಳಿ. ಇಲ್ಲಿ ಡಾಕ್ಟರ್ ಇಲ್ಲಮ್ಮ. ಡಾಕ್ಟರ್ ಎಕ್ಸ್ಕ್ಯೂಸ್ ಮೀ, ಇದು ಹಾಸ್ಪಿಟಲ್, ಸ್ವಲ್ಪ ಮೆಲ್ಲಗ್ ಮಾತಾಡಿ. ಆಯ್ತಮ್ಮ. ನಮ್ದು ರಾಮನಗರ ಡಾಕ್ಟ್ರು ಇಲ್ಲಿ ರಾಜಗೋಪಾಲ್ ಅಂತ ಒಬ್ರು ಡಾಕ್ಟರ್ ಇದಾರೆ, ಅವ್ರನ್ನ ಭೇಟಿ ಮಾಡಿ ಅಂತ ಹೇಳಿದ್ರು. ಅದಕ್ಕೆ ಬಂದಿದ್ವಿ. ಎಲ್ಲಿ ಸಿಗ್ತಾರೆ ಅವರು? ನೋಡಿ, ನಿಮ್ ಊರಿನ ತರ ಬಂದ ತಕ್ಷಣ ಇಲ್ಲಿ ಡಾಕ್ಟರ್ನ ನೋಡಕ್ ಆಗಲ್ಲ. ಇಲ್ಲಿ ಪ್ರೊಸೀಜರ್ಸ್ ಇದೆ. ಈ ಫಾರ್ಮ್ ನ ಫಿಲ್ ಮಾಡ್ಕೊಡಿ. ನೋಡಿ, ಫಾರ್ಮ್ ಫಿಲ್ ಆದ್ಮೇಲೆ ರಿಜಿಸ್ಟರ್ ಕಾರ್ಡ್ ಮಾಡಿಸ್ಕೋಬೇಕು. ಆಮೇಲೆ ಕ್ಯಾಶ್ ಕೌಂಟರ್ಗೆ ಹೋಗಿ ಬಿಲ್ ಪೇ ಮಾಡ್ಬೇಕು. ಅಲ್ಲೊಂದ್ ಸ್ಲಿಪ್ ಕೊಡ್ತಾರೆ, ಅದನ್ನ ತಗೊಂಡ್ ಬಂದ್ ನನ್ನ ಹತ್ರ ಕೊಟ್ರೆ ನಾನು ಡಾಕ್ಟರ್ ಹತ್ರ ಅಪಾಯಿಂಟ್ಮೆಂಟ್ ಫಿಕ್ಸ್ ಮಾಡಿಸ್ತೀನಿ. ಅರ್ಥ ಆಯ್ತಾ? ಅದನ್ನ ಫಿಲ್ ಮಾಡಿ. ಸರ್ ರೀ, ನಿಮ್ಗೊಂದ್ ಚಿಕ್ಕ ಟಾಸ್ಕ್ ಇದೆ. ನೀವು ಮನೆ ಯಜಮಾನಿಗೆ ಹೇಗ್ ನಿಭಾಯಿಸ್ತೀರಾ ಅಂತ ನಿಮ್ಗೊಂದು ಟೆಸ್ಟ್ ಮಾಡ್ತೀನಿ. ಟೆಸ್ಟ್? ಏನ್ ಟೆಸ್ಟ್? ಯಜಮಾನಿ ಅವರೇ, ನನ್ನ ಖರ್ಚಿಗೊಂದು ಅರ್ಜೆಂಟ್ 50,000 ಕ್ಯಾಶ್ ಬೇಕು. ಪ್ಲೀಸ್ ಕೊಡ್ತೀರಾ? ಇದೇನ್ರಿ ಇದು? ಕೇಳಿದ ತಕ್ಷಣ ಹಾಗೆ ಎತ್ಕೊಟ್ಬಿಟ್ರಲ್ಲ. ವೇಸ್ಟ್ ಖರ್ಚು ಅಂತ ಗೊತ್ತಾದ್ಮೇಲೆ ಕೊಡಲ್ಲ ಅಂತ ಮುಖದ ಮೇಲೆ ಹೊಡೆದಂಗ್ ಹೇಳ್ಬೇಕು. ಅದೇ ತಾನೇ ಯಜಮಾನಿಕೆ. ಅರ್ಥ ಆಯ್ತಾ? ಇವಾಗ ರೀಟೇಕ್ ಮಾಡೋಣ. ಕೊಡಿ. ಯಜಮಾನಿ ಅಮ್ಮ ಅವರೇ, ನಂಗೆ ಅರ್ಜೆಂಟ್ 50,000 ಕ್ಯಾಶ್ ಬೇಕಿತ್ತು. ಕೊಡ್ತೀರಾ? ಯಾಕೆ ಅಷ್ಟೊಂದ್ ದುಡ್ಡು? ಏನಿಕ್ ನಿಮ್ಗೆ? ಅದು ಫ್ರೆಂಡ್ ಜೊತೆ ಪಾರ್ಟಿ ಇತ್ತು. ಯಾಕೆ? ಮನೇಲಿ ಅಷ್ಟ್ ಚೆನ್ನಾಗ್ ಅಡ್ಗೆ ಮಾಡ್ತಾ ಇದೀನಲ್ಲ, ಸಾಲ್ತಾ ಇಲ್ವಾ? ಹೊರಗಡೆ ಹೋಗಿ ಕಂಡಿದ್ದನ್ನೆಲ್ಲ ತಿಂದು ದುಡ್ಡು ಆರೋಗ್ಯ ಎರಡನ್ನೂ ಯಾಕೆ ಹಾಳು ಮಾಡ್ಕೋತೀರಾ? ಸಾಧ್ಯನೇ ಇಲ್ಲ. ಅದಷ್ಟ್ ದೊಡ್ಡ ಅಮೌಂಟ್ ನಾನ್ ಕೊಡೋದೇ ಇಲ್ಲ. ಅದು ಬರೀ ಊಟಕ್ಕಲ್ಲ, ಮತ್ತೆ? ಅವ್ನ್ ಬರ್ಡೇನೂ ಇದೆ. ಸೊ ಗಿಫ್ಟ್ ಕೊಡ್ಬೇಕು. ಏನೋ ಅವ್ರ ಹೆಸರು? ಯಾವ ಫ್ರೆಂಡು? ಅಜಯ್ ಅಂತ. ಅವ್ರದ್ದು ಡಿಜಿಟಲ್ ಐಡಿ ಹೇಳಿ ನೋಡೋಣ. ಏನಕ್ಕೆ? ಹೇಳ್ರಿ ಫಸ್ಟ್. ನಿಜವಾಗ್ಲೂ ಅವ್ರ ಬರ್ಡೇನೇನಾ ಅಂತ ಅವ್ರ ಪೇಜಲ್ಲಿ ಪೋಸ್ಟ್ ಆಗಿದ್ಯಾ ಅಂತ ನೋಡ್ತೀನಿ. ವಾವ್, ಸೂಪರ್ ರೀ. ನಾನೇ ಸೋತ್. ನಾನ್ ಎಷ್ಟೇ ಕೇಳಿದ್ರು ನೀವ್ ಕೊಡುವ ಕಾಣ್ತಿಲ್ಲ. ನನಗೆ ಇವಾಗ ಗ್ಯಾರಂಟಿ ಬಂತು, ನೀವ್ ಈ ಜವಾಬ್ದಾರಿನ ತುಂಬಾ ಚೆನ್ನಾಗಿ ನಿಭಾಯಿಸ್ತೀರಾ ಅಂತ. ಸತ್ಯವಾಗ್ಲೂ ನನ್ನಿಂದ ಆಗಲ್ಲ ದೇವ್ ಸರ್. ಇದು ತುಂಬಾ ಕಷ್ಟ ಇದೆ. ನನಗ್ ನಿಜವಾಗ್ಲೂ ಬೇಡ, ನೀವೇ ಇಟ್ಕೊಳ್ಳಿ. ಇದೇ ನಿಮ್ ಜಾಗದಲ್ಲಿ ಬೇರೆ ಯಾರಾದ್ರೂ ಇದ್ದಿದ್ರೆ ಆ ಕೀಗೊಂಚೂರ ಸೊಂಟದಲ್ಲಿ ಸಿಗಿಸ್ಕೊಂಡು ಒಂದ್ 10 ರೀಲ್ಸ್ ಮಾಡಿರೋರು. ಮನೇಲಿರೋ ದುಡ್ಡು ಒಡವೆನೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಹರಾಜ್ ಹಾಕಿರೋರು. ಅದ್ಯಾಕ್ರಿ ಹಂಗ ಆಡ್ತಿದ್ದೀರಾ? ಹೊಡಿಲಿ. ಇದನ್ನ ತಗೊಂಡು ಹಿಂಗ್ ಸಿಗಿಸ್ಕೊಂಡು ಆಗೋಯ್ತು. ತೊಳಿ, ಇವಾಗ ನೀವ್ ಸಿಗಿಸ್ಕೊಳ್ಳಿ. ಇಲ್ಲ ದೇವ್ ಸರ್, ನನಗಿದೆಲ್ಲ ಸರಿ ಹೋಗಲ್ಲ. ಇರಿ, ನಾನೇ ಸಿಗಿಸ್. ಪರ್ಫೆಕ್ಟ್. ಊರಲ್ಲಿ ಅಷ್ಟ್ ದೊಡ್ಡ ಬಾಳೆಗೊನೆ ಹೊತ್ತಾಗ್ಲೂ ಇಷ್ಟ್ ಭಾರ ಅನ್ಸ್ತಿರ್ಲಿಲ್ಲ. ಆದ್ರೆ ಈ ಸಣ್ಣಕಿ ದೊಡ್ಡ ಬೆಟ್ಟನೇ ತಲೆ ಮೇಲೆ ಹೊತ್ತಾಗ ಅನಿಸ್ತಿದೆ. ಈ ಅಪ್ಪಂಗೆ, ಪುಟ್ಟುಗೆ, ಸುಮಂತಂಗೆ ನನ್ ನೆನ್ಪೇ ಇಲ್ವಾ? ಹಲೋ, ಚೆನ್ನಾಗಿದೆ ಯಾಕಂದ? ನಾನೇನೋ ಆರಾಮಾಗೇ ಇದೀನಿ. ಆದ್ರೆ ನೀನೇ ಫೋನೇ ಮಾಡಿಲ್ವಲ್ಲ ಅಪ್ಪ. ನೀನೇನ್ ಅಷ್ಟೊಂದ್ ಬಿಸಿನಾ? ಇಲ್ಲ ಮಗ, ಅದು ಹೊಲ್ದ ಕಡೆ ಸ್ವಲ್ಪ ಕೆಲಸ ಇತ್ತು, ಅದಕ್ಕೆ. ನೀನೇ ಯೋಚನೆ ಮಾಡ್ಬೇಡ. ನಾನು, ಸುಮಂತ, ತಾತ ಎಲ್ರೂ ಆರಾಮಾಗಿದ್ವಿ. ಎಲ್ರೂ ಆರಾಮಾಗಿದ್ವಿ. ಸುಮಂತ್ ಕಡೆಯವರು ಕಾರ್ಡ್ ಮಾಡಿಸ್ಕೊಂಡ್ರಾ? ಪೇಷಂಟ್ಸು ಜಾಸ್ತಿ ಆಗ್ತಾರೆ, ಬೇಗ ಕಾರ್ಡ್ ಮಾಡಿಸ್ಕೊಂಡ್ ಬನ್ನಿ. ಸುಮಂತ? ಅಪ್ಪ ಸುಮಂತಂಗ್ ಏನಾಯ್ತು? ಯಾಕೆ ಹಾಸ್ಪಿಟಲ್ ಅಲ್ಲಿ ಇದ್ದೀರಾ? ಅಪ್ಪ ಮಾತಾಡಪ್ಪ. ಅಪ್ಪ ಕೇಳಿಸ್ತಾ ಇದ್ಯಾ? ಅಪ್ಪ. ನಿಮ್ ಪ್ರೊಫೈಲ್ ಎಕ್ಸ್ಪೀರಿಯನ್ಸ್ ವೆರಿ ಇಂಪ್ರೆಸಿವ್ ಆಗಿದೆ ಮಿಸ್ಟರ್ ರಜತ್. ಥ್ಯಾಂಕ್ ಯು. ನೀವು ಟೈಅಪ್ ಆಗಿ ನಮ್ ಜೊತೆ ವರ್ಕ್ ಮಾಡಕ್ಕಂತಿದ್ದೀರಾ, ದಟ್ಸ್ ವೆರಿ ಗುಡ್. ಬಟ್ ನೀವು ಅಮ್ಮಾಸ್ ಕಾಫಿ ಅಂತ ದೊಡ್ಡ ಕಂಪ್ನಿಲೇ ಎಕ್ಸಿಕ್ಯೂಟಿವ್ ಹೆಡ್ ಆಗಿದ್ದವರು ಯಾಕೆ ಕಂಪ್ನಿ ಬಿಡ್ತಾ ಇದ್ದೀರಾ? Sir, Amma's Coffee, it's our family business. We are running it. Okay. And CEO Dev, he is my cousin brother. But see, small suffocation. ಅಂದ್ರೆ ಆ ಎನ್ವಿರಾನ್ಮೆಂಟ್ ನನಗೆ ಉಸಿರು ಕಟ್ಟದಾಗ ಆಗ್ತಾ ಇದೆ. ಐ ವಾಂಟ್ ಟು ಬಿ ಇಂಡಿಪೆಂಡೆಂಟ್ ಸರ್. ಎಸ್, ನಾನು ನನ್ನದೇ ಆದಂತ ಎಂಪೈರ್ ಕಟ್ಟಬೇಕು ಅಂತಿದ್ದೆ. ದಟ್ಸ್ ಡ್ರೀಮ್. ನೀವೇನಾದ್ರೂ ನನ್ನ ಜೊತೆ ಕೈ ಜೋಡಿಸಿದ್ರೆ ಅಮ್ಮಾಸ್ ಕಾಫೀಸ್ ಇಂದ 10 ಜನ ವೆರಿ ಗುಡ್ ಟೆಕ್ನಿಷಿಯನ್ಸ್ ನಾನು ಇಲ್ಲಿ ಕರ್ಕೊಂಡ್ ಬರ್ತೀನಿ. ಇಟ್ ವಿಲ್ ಬಿ ಅ ಗುಡ್ ಡೀಲ್. ವಾಟ್ ಆರ್ ಯು ಸೀರಿಯಸ್? ನೀವು ದೇವರ ಅಣ್ಣನ? ಎಸ್, ದೇವ್ ಸಾರು ಇಡೀ ಇಂಡಸ್ಟ್ರಿಗೆ ದೇವ್ರಿದ್ದಾಗೆ. ಅಂತ ಮನುಷ್ಯರಿಗೆ ಅಣ್ಣನಾಗಿ ಇಷ್ಟು ಚೀಪ್ ಆಗಿ ಯೋಚನೆ ಮಾಡ್ತಿರಲ್ಲ. ಬಿಸ್ನೆಸ್ ಅನ್ನಲ್ಲ, ನಂಬಿಕೆ ದ್ರೋಹ ಅಂತಾರೆ. ಕಮ್ ಆನ್ ಸರ್, ಬಿಸ್ನೆಸ್ ಅಲ್ಲಿ ಇದೆಲ್ಲ ಕಾಮನ್. ಶಟ್ ಅಪ್. ದೇವ್ ಸರ್ ನಮ್ಗೆ ತುಂಬಾ ಬೇಕಾದವರು. ನಿಮ್ಮ ಈ ಪ್ಲಾನ್ ಬಗ್ಗೆ ದೇವ್ ಸರ್ ಗೊತ್ತಾದ್ರೆ ನಿಮ್ ಕತೆ ಏನಾಗುತ್ತೆ ಗೊತ್ತಾ? ಎದುರ್ಬೇಡಿ, ನಾನು ಇದ್ರ ಬಗ್ಗೆ ಅವ್ರು ಹೇಳಲ್ಲ. ಇನ್ಮೇಲಾದ್ರೂ ನಿಯತ್ತಾಗಿದ್ದು ಅವ್ರಿಗೆ ಸಪೋರ್ಟ್ ಮಾಡಿ ನೀವು. ಪ್ಲೀಸ್ ಗೆಟ್ ಔಟ್ ಫ್ರಮ್ ಹಿಯರ್.
ಅಲ್ಲ ಸರ್ ಅದು ವಿ ಹ್ಯಾವ್ ಗುಡ್ ರೆಕಾರ್ಡ್ಸ್. ಹೋಗ್ತಿರೋ ಇಲ್ಲ ಪೊಲೀಸ್ ಕರ್ಸ್ಲಾ? ಥ್ಯಾಂಕ್ ಯು. ಅಯ್ಯೋ ಸುಮಂತಂಗೆ ಏನಾಯ್ತು ಈ ತರ ಫೋನ್ ಮಾಡ್ತಾ ಇದ್ದಾಳೆ, ಇವಳಿಗೆ ವಿಷಯ ಹೇಳ್ಬೋದೋ ಬೇಡವೋ? ನಾನು ನೇವಾಗ ಕೇಳಿದ್ರೆ ಹೇಳಲ್ಲ. ಹೀಗ್ ಮಾಡ್ತಾರೆ. ಹಲೋ ಪುಟಿ. ಪುಟ್ಟು ಹಾಸ್ಪಿಟಲ್ ಅಲ್ಲಿ ಮಾಸ್ಕ್ ಹಾಕೊಂಡೇ ಓಡಾಡಿ ಆಯ್ತಾ, ಜನಜಂಗುಳಿ ಜಾಸ್ತಿ ಇರ್ತಾರೆ. ಸುಮಂತ್ ಹಂಗೆ ಗಾಬರಿ ಆಗುತ್ತೆ, ಹುಷಾರಾಗಿ ನೋಡ್ಕೋ ಆಯ್ತಾ. ಆಮೇಲೆ ಸುಮಂತ್ ಹಂಗೆ ಮೆಡಿಸಿನ್ಸ್ ಎಲ್ಲ ತಂದ್ಕೊಡ್ಬೇಕು, ಡಾಕ್ಟರ್ ಹತ್ರ ಸಿಗ್ನೇಚರ್ಸ್ ಹಾಕ್ಬೇಕು, ಅದೆಲ್ಲ ನೋಡ್ಕೊಂಡ್ ಮಾಡಿ ಇಬ್ರು ಆಯ್ತಾ. ಓ ರಂಗ ಆಗ್ಲೇ ಎಲ್ಲ ಹೇಳ್ಬಿಟ್ನು. ಆಮೇಲೆ ಅಪ್ಪ ಹಾಸ್ಪಿಟಲ್ ಹೆಸರು ಹೇಳಿದ್ರು ಪುಟ್ಟು, ಆದ್ರೆ ಸರಿಯಾಗಿ ಕೇಳಿಸ್ತಾನೆ ಇರ್ಲಿಲ್ಲ. ಸಿಗ್ನಲ್ ಪ್ರಾಬ್ಲಮ್ ಅನ್ಸುತ್ತೆ. ಯಾವ ಹಾಸ್ಪಿಟಲ್ ಪುಟ್ಟು? ಅದು ಇದು ಈ ನಿಮ್ ಬೆಂಗಳೂರಲ್ಲಿ ನೈಸ್ ರೋಡ್ ಹತ್ರನೇ ಇದೆಯಲ್ಲಮ್ಮ, ಅದೇ ಹಾಸ್ಪಿಟ್ಲು. ಅಯ್ಯೋ ನಮ್ಮೂರಿನ ಡಾಕ್ಟರ್ ಬರ್ಕೊಟ್ಟಿತ್ತಿಲ್ವೇನಮ್ಮ, ಅದೇ ಆಸ್ಪತ್ರೆ ಇದು. ಬೆಂಗಳೂರಿಗೆ ಬರೋಷ್ಟು ಸೀರಿಯಸ್ ಆಗಿದ್ಯಾ? ಸರಿ ಪುಟ್ಟು, ನಾನೀಗ್ಲೇ ಬರ್ತೀನಿ. ನೀನೇನು ಗಾಬರಿ ಆಗ್ಬೇಡ, ನಾವೆಲ್ಲ ಇದೀವಿ ಇಲ್ಲಿ, ನೀನು ಆರಾಮಾಗ್ ಬಾ ಆಯ್ತಾ. ಏನಾಯ್ತು ಪವಿತ್ರ, ಯಾಕೆ ಹಿಂಗ್ ಗಾಬರಿಲಿದ್ಯಾ? ಅಕ್ಕ, ನನ್ ಒಂಚೂರು ಅರ್ಜೆಂಟ್ ಕೆಲ್ಸ ಇದೆ, ನಾನು ಹೋಗ್ಲೇಬೇಕು. ಅಡ್ಗೆ ಕೆಲ್ಸ ಅರ್ಧ ಮಾಡಿದೀನಿ, ಮಿಕ್ಕಿದ್ ಮಾಡ್ಕೋತೀರಾ ಪ್ಲೀಸ್? ಸರಿ, ಆದ್ರೆ ನೀನು ಏನಾಯ್ತು ಇವಳಿಗೆ? ಪವಿತ್ರ, ಸುಮಂತ, ಸುಮಂತ ಏನಾಯ್ತು ನಿನಗೆ? ಸುಮಂತ ಅಪ್ಪ ಅವ್ನ್ಗೇನಾಗಿದೆ? ಡಾಕ್ಟರ್ ಏನ್ ಹೇಳಿದ್ರು? ಡಾಕ್ಟರ್ ಇದು ಸಿಕ್ಕ ಇಲ್ಲಮ್ಮ. ಯಾಕಪ್ಪ ಏನಾಯ್ತು? ಡಾಕ್ಟರ್ ಇನ್ನೂ ಬಂದಿಲ್ವಾ ಅಂತ? ಏನೋ ಗೊತ್ತಿಲ್ಲಮ್ಮ, ಎಲ್ಲ ಇಂಗ್ಲಿಷ್ ನಾಗೇನೋ ಬರ್ಕೊಡ್ಬೇಕು ಅಂತ ಹೇಳ್ತಿದಾರೆ. ನನಗಂತೂ ಒಂದು ಗೊತ್ತಾಗ್ತಿಲ್ಲ, ಏನ್ ಮಾಡ್ಬೇಕು ಬಿಡ್ಬೇಕು. ಸುತ್ತಿಟ್ಬಿಟ್ಟದು. ಗಾಬರಿ ಆಗ್ಬೇಡಿ ಅಪ್ಪ, ನಾನ್ ಬಂದಿದ್ದೀನಲ್ಲ, ಎಲ್ಲ ನಾನೇ ನೋಡ್ಕೋತೀನಿ. ಕೊಡಿ. ನಿನಗ್ ಗೊತ್ತಿರೋರ್ ಹತ್ರ ಬಂದಿದ್ದಕ್ಕೆ ಈ ಪ್ರಾಬ್ಲಮ್. ನಿನ್ನ ಬದ್ಧ ವೈರಿ ಕಡೆಯಿಂದ. ಹಲೋ, ಹಲೋ ಸರ್, ದಿಸ್ ಇಸ್ ರಜತ್. ದೇವ್ ಅವ್ರ ಅಣ್ಣ ಮಾತಾಡ್ತಾ ಇದ್ದೀನಿ. ಬೇಗ ಹೇಳಿ ಮುಗ್ಸಪ್ಪ, ನನ್ ಕೆಲ್ಸ ಇದೆ. ಸರ್, ನಿಮಗೆ ದೇವ್ ಅಂದ್ರೆ ಆಗ ನೀವು ಅವನ್ಗೆ ಮಣ್ ಮುಕ್ಕಿಸ್ಬೇಕು ಅಂತ ಕಾಯ್ತಾ ಇದ್ದೆ. ಅದಕ್ಕೆ ಐ ಹ್ಯಾವ್ ಬ್ಯಾಟಪ್. ಎಸ್, ನೀವೇನಾದ್ರೂ ನನ್ ಜೊತೆ ಕೈ ಜೋಡ್ಸಿದ್ರೆ ಆ ದೇವ್ ಆಮೇಲೆ ಅನ್ಮಾಸ್ ಕಾಫಿ ಎರಡನ್ನು ಹೊಡೆಯುಸಿ. ಇಂಟ್ರೆಸ್ಟಿಂಗ್. ಆದ್ರೆ ನಿಮ್ ಜೊತೆ ದೇವ್ ಕಂಪನಿಯಿಂದ ಯಾರಾದ್ರೂ ಬಂದ್ರೆ ಯೂಸ್ಫುಲ್ ಆಗಿರುತ್ತೆ, ಕರ್ಕೊಂಬರ್ತೀಯಾ? ಸರ್, ಯು ಡೋಂಟ್ ವರಿ, ನನಗೆ ಒಂದು ಚಾನ್ಸ್ ಕೊಡಿ. ಐ ಹ್ಯಾವ್ ಬೆಸ್ಟ್ ಟೆಕ್ನಿಷಿಯನ್ಸ್ ಇನ್ ದ ವರ್ಲ್ಡ್. ಅಮ್ಮೋಸ್ ಕಾಫಿಯಿಂದ 10 ಜನನ ಕರ್ಕೊಂಬರ್. ಹೇಗೆ? ಅವ್ನ್ ವರ್ಕರ್ಸ್ ಅಂದ್ರೆ ಅವನಿಗೆ ಪ್ರಾಣ ಕೊಡ್ತಾರೆ, ಅದೇನ್ ಕರ್ಕೊಂಬರ್ತೀಯಾ? ದುಡ್ಡು ಸರ್, ಹಣ, ಅದನ್ನ ಅವ್ರ ಮುಖದ ಮೇಲೆ ಎರಚಿದ್ರೆ ನಾಯಿ ತರ ಬಾಲ ಅಲ್ಲಾಡ್ಸ್ಕೊಡ್ಬಾರ. ನೋಡು ರಜತ್, ನನ್ನ ಹತ್ರನು ನಿಮ್ ದೇವ್ಗಿಂತ ದುಡ್ಡು ಜಾಸ್ತಿನೇ ಇದೆ, ಆದ್ರೆ ಆ ದುಡ್ಡನ್ನ ನಿನ್ನಂತ ನಿಯತ್ತಿಲ್ದಿರೋ ನಾಯಿಗಳ ಮೇಲೆ ಬಿಸಾಕಲ್ಲ. ಸರ್, ನಿನಗೆ ಅನ್ನ ಆಶ್ರಯ ಕೊಡ್ತಿರೋ ತಮ್ಮನಿಗೆ ಈ ತರ ದ್ರೋಗ ಮಾಡ್ತೀಯಾ ಅಂತಂದ್ರೆ ಅಲ್ಲ ಸರ್, ನಾಳೆ ಅದೇ ದುಡ್ಡಿಗೋಸ್ಕರ ನನ್ಗೂ ಗುಂಡಿ ತೋಡಲ್ಲ ಅಂತ ಏನ್ ಗ್ಯಾರಂಟಿ? ಇನ್ನೊಂದ್ಸಲ ನನಗ್ ಫೋನ್ ಮಾಡ್ಬೇಡ, ಇರೋ ಮರ್ಯಾದೆನು ಕಳ್ಕೊತೀಯ. ಇಡು ಫೋನ್ನ. ನಾನಿದನ್ನ ಒಪ್ಕೊಳ್ಳಲ್ಲ. ವೆಲ್ಕಮ್ ಬ್ಯಾಕ್. ನಿಮ್ ತಮ್ಮನ್ಗೆ ನಾನು ಚೆಕ್ ಮಾಡಿ ನೋಡ್ದೆ, ಅವ್ರಿಗೆ ಪೆಟ್ಟು ಬಿದ್ದಿರೋದು ಬಲಗಡೆ, ಆದ್ರೆ ಅವರು ಎಡಗಡೆ ಹಿಂಭಾಗದಲ್ಲಿ ನೋದಿದೆ ಅಂತ ಹೇಳ್ತಿದಾರಲ್ಲ. ಹೀಗೇನೆ ಡಾಕ್ಟರ್, ಅವನಿಗೆ ತಲೆನೋವು ಬರ್ತಾನೆ ಇರತ್ತೆ. ಆಗ ತಲೆನೋವು ಬರ್ತಿತ್ತು ಅಂತ ಹೇಳಿದ್ರಲ್ಲ, ತಲೆ ಯಾವ ಭಾಗದಲ್ಲಿ ಬರ್ತಿತ್ತು? ಎಷ್ಟು ತೀವ್ರವಾಗಿ ಬರ್ತಿತ್ತು? ತಟ್ಕೊಳಕ್ ಆಗದಷ್ಟು ಬರ್ತಿತ್ತಾ? ಅದೇ ಡಾಕ್ಟರ್, ಹಣೆ ಹಿಂದ್ಗಡೆ ನರನೆ ತುಂಡಾದಾಗೆ ನೋವಾಗ್ತಿದೆ ಅಂತ ಹೇಳ್ತಾ ಇದ್ದ. ಡಾಕ್ಟರ್, ಅವನಿಗೆ ತುಂಬಾ ಟೆನ್ಷನ್ ಆದಾಗ, ಹೆದ್ರುಕೊಂಡಾಗ, ಅಥವಾ ಅವ್ನಿಗೆ ಇಷ್ಟ ಇಲ್ದೇ ಇರೋದೇನಾದ್ರೂ ನಡೆದಾಗ ಅವನಿಗೆ ಪ್ಯಾನಿಕ್ ಅಟ್ಯಾಕ್ ಆಗಿ ಪ್ರಜ್ಞೆ ತಪ್ಪೀಳ್ತಿದ್ದ. ಅವ್ರಿಗೆ ಯಾವಾಗಾದ್ರೂ ತಲೆಗೆ ಜೋರಾಗಿ ಪೆಟ್ಟು ಬಿದ್ದಿತ್ತಾ? ಹೌದು ಡಾಕ್ಟ್ರೆ, ಅದು ಒಂದ್ 3-4 ವರ್ಷದ ಕೆಳಗೆ ಒಂದ್ಸರಿ ಬಿದ್ದಿದ್ದ. ಆ ತಲೆಗೆ ಏಟ್ ಬಿದ್ದಿತ್ತು, ಆದ್ರೆ ಅವತ್ತು ರಕ್ತ ಏನು ಬಂದಿರಲಿಲ್ಲ. ಹಾಗಾಗಿ ನಾವು ಅದನ್ನ ಅಷ್ಟೊಂದು ಗಮನ ಹರಿಸ್ಲಿಲ್ಲ, ಸುಮ್ಮನೆ ಆಗ್ಬಿಟ್ಟಿದ್ವಿ. ಅದೇ ನೀವ್ ಮಾಡಿದ ದೊಡ್ಡ ತಪ್ಪು. ಹೊರಗಡೆ ಗಾಯ ಕಂಡಿಲ್ಲ ಅಂತಂದ್ರೆ ಒಳಗಡೆ ಏನೂ ಆಗಿಲ್ಲ ಅಂತ ಅರ್ಥ ಅಲ್ವಲ್ಲ. ಆ ಜೋರಾಗಿ ಬಿದ್ದಿರೋ ಪೆಟ್ಟಿನಿಂದ ಅವ್ರ ಬ್ರೈನ್ ಅಲ್ಲಿ ಬ್ಲಡ್ ಕ್ಲಾಟ್ ಆಗಿರೋ ಚಾನ್ಸಸ್ ಇದೆ. ಮುಂದೇನ್ ಮಾಡ್ಬೇಕು ಡಾಕ್ಟರ್? ನನ್ ತಮ್ಮಂಗೆ ಯಾವ ತೊಂದ್ರೆನೂ ಆಗ್ಬಾರ್ದು, ಪ್ಲೀಸ್. ಮೊದಲು ಕನ್ಫರ್ಮ್ ಮಾಡ್ಕೋಬೇಕು. ಯಾವ್ದಕ್ಕೂ ಇಮಿಡಿಯೇಟ್ ಆಗಿ ಒಂದು MRI ಸ್ಕ್ಯಾನಿಂಗ್ ಮಾಡ್ಸೋಣ. ಆ ರಿಪೋರ್ಟ್ ನೋಡಿ ಆದ್ಮೇಲೆ ಸರ್ಜರಿ ಬೇಕಾ ಬೇಡವಾ ಅಂತ ನಾನು ಡಿಸೈಡ್ ಮಾಡ್ತಾ ಬೇಗ ಅರೇಂಜ್ ಮಾಡಿ. ಓಕೆ ಡಾಕ್ಟರ್, ನಾನು ಈಗ್ಲೇ ಎಲ್ಲ ಅರೇಂಜ್ ಮಾಡ್ತೀನಿ. ಏನವ ಸೊಸೆ ಮುದ್ದು, ನೀನ್ ಎದಕ್ ಅಡ್ಗೆ ಮಾಡಕತ್ತಿದಿ? ಎಲ್ಲಿ ಪುಣ್ಯಕೋಟಿ ಕಾಣ್ತಿಲ್ಲ? ಓ, ಆಕಿ ಡ್ಯೂಟಿನೂ ನಿನ್ ಪಲ್ಲಿಗ್ ಹಚ್ಚಾಳೇನ? ಹೌದು, ಎಲ್ಲಿ ಹೋದ್ಲ ಸತಿಮಣಿ? ಆಶ್ರಮದಿಂದ ಗುರುಗಳು ಫೋನ್ ಮಾಡಿದ್ರು. ಇವತ್ ಸಂಜೆ ನಮ್ಮ ಮನೆಗ್ ಬರ್ತೀನಿ ಅಂತ ಹೇಳಿದಾರೆ. ಅಡಿಗೆ ಎಲ್ಲ ಮುಗಿಸ್ಕೋಬೇಕು, ಹಾಗೆ ಪೂಜೆಗೆಲ್ಲ ತಯಾರಿಗಳು ಮಾಡ್ಕೋಬೇಕು. ಅವಳೆಲ್ಲಿ? ಹಾಗೆ ಸುಮ್ನೆ ಅವ್ರನ್ನ ಯಾಕೆ ಕರೀತೀರಾ? ಅವ್ರ ಮನೇಲಿ ಇಲ್ಲ. ನಿಮ್ಗೊಂದ್ ಮಾತು ಹೇಳ್ದಂಗ ಪಾರ್ಟಿಗ್ ಹೋಗೋಷ್ಟು ಧೈರ್ಯ ಬಂದೈತ್ ನೋಡ್ರಿ. ಡಾಕ್ಟರ್, ರಿಪೋರ್ಟ್ಸ್ ಅಲ್ಲಿ ಏನ್ ಬಂದಿದೆ? ನಾನು ಗೆಸ್ ಮಾಡ್ದಂಗೆ ಬ್ರೈನ್ ಅಲ್ಲಿ ಬ್ಲಡ್ ಕ್ಲಾಟ್ ಆಗಿ ಸಣ್ಣ ಗಡ್ಡೆ ಆಗಿದೆ.